ಮಾರ್ನಿಂಗ್ ಭಾಳ ಥಂಡಿ ಐತಪ್ಪ. ವಿ ಆರ್ ಗೋಯಿಂಗ್ ಟು ಗಂಗೋತ್ರಿ, ಫಸ್ಟ್ ಧಾಮ್ ಔಟ್ ಆಫ್ 4 ಧಾಮ್ ಒಳಗೆ ಫಸ್ಟ್ ಧಾಮ್ ಇದೆ. ವಿ ಆರ್ ಗೋಯಿಂಗ್. ಫುಲ್ಲು ಥಂಡಿ ಐತಿ, ಸ್ನೋ ಐತಿ ಅಲ್ಲಿ ಅಂದ್ರೆ ಮುಂದೆ ಐತಿ ಸ್ನೋ, ಮೌಂಟೇನ್ ಮೇಲೆ ಕಾಣಕತ್ತೈತಿ. ಸ್ನೋ ಫಾಲ್ ಅಂತೂ ಇಲ್ಲ, ವೆರಿ ಕೋಲ್ಡ್. ರೋಡ್ ಮಾತ್ರ ಫುಲ್ ಹೆವಿ ಮಸ್ತ್ ಐತಿ. ಘಾಟ್ ಸೆಕ್ಷನ್ ಅದು ಅಂದ್ರೆ ನಂಗೆ ಸೇರ್ತೈತಿ ಘಾಟ್ ಸೆಕ್ಷನ್ ಇದ್ದಾಗ ಡ್ರೈವ್ ಮಾಡೋಕೆ. ಉಳ್ಕಿದ್ದವರಿಗೆಲ್ಲ ಒಂದು ಸ್ವಲ್ಪ ಸೇರಾತಿಲ್ಲ, ಬಟ್ ನಂಗೆ ಸೇರಂತೈತಿ. ವ್ಯೂ ಮಾತ್ರ ಮಸ್ತ್ ಐತಿ. ವ್ಯೂ ಮಾತ್ರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಇನ್ನೊಂದು 5 ಕಿಲೋಮೀಟರ್ಸ್ ಇರ್ಬೋದು. ನಾಷ್ಟ ಮಾಡೋಕೆ ನಿಲ್ಸೈತಿ, ನಾಷ್ಟ ಮಾಡುವ. ಫಸ್ಟ್ ಧಾಮ್ ಹೊಂಟೇವಿ. ರಿಯಲಿ ಹ್ಯಾಪಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಭಾಳ ದಿವ್ಸ ಪ್ಲ್ಯಾನ್ ಮಾಡಿ, ಭಾಳ ದಿವ್ಸ ವೇಟ್ ಮಾಡಿ, ಭಾಳ ವರ್ಷಗಳಿಂದ ಬರ್ಬೇಕು ಅಂದ್ಕೊಂಡಿದ್ದು ಈಗ ಫೈನಲಿ ಆಗತ್ತೈತಿ. ಲೆಟ್ಸ್ ಗೋ. ನಾಷ್ಟ ಮಾಡ್ಕೊಳ್ಳೋಣಂತ ಹೋಗುವ. ಇವನ್ನೆಲ್ಲ ಹಾಕ್ಕೊನ ಬೇಕಪ್ಪ, ಇಲ್ಲ ಅಂದ್ರೆ ಥಂಡಿಗೆ ಫ್ರೀಸ್ ಆಗಿಬಿಡ್ದೆ ನಾನು. ನಾ ತಿನ್ನಲ್ಲ ಹಂಗಂದ್ರೆ. ಇಲ್ಲೇ ಹಿಂಗೈತಿ, ಇಲ್ಲೇ ಹಿಂಗೈತಿ. ನಾಳೆ ಕೇದಾರ್ನಾಥ ತೊಗೋಬೇಕಾದ್ನ ಇನ್ನೊಂದು ಜಾಕೆಟ್. ವಾರ್ಮರ್ ಒಂದೇ ಹೆಲ್ಪ್ ಆಗಲ್ಲ. ಅವ್ವ ಇರ್ಲಷ್ಟೇ ಇಡೋದು. ನಾ ಕಾರ್ ಬಿಟ್ಟು ಇಳಂಗಿಲ್ಲ ಸರ್. ಸಿಗರೇಟ್ ಹೊಡೆಯಂಗಿಲ್ಲಲ್ಲ, ಹಿಂಗೆ ಫೀಲ್ ತೊಗೊಳೋಣ. ರಂಬಾ ನಮ್ಮ ಪಪ್ಪ ಹಟಬೇ ಅಂತ ಕಮೆಂಟ್ ಮಾಡ್ತಾರೆ. This is how you smoke. ಅದು ಫ್ಯಾಮಿಲಿ ಇದ್ದಾಗ. ಕೆಂಪಾತ್ಲಿ ಏನನ್ ಮೂಗ. ಏನ್ ಸುಡು ಹತ್ತಂಗೆ ಇಲ್ಲ. ಬಟ್ ಅದು ಸುಡಾತಿತ್ತು. ಜಲ್ದಿ ಬಾ ಅಂತಿಕೊಂಡು ಕೋಟ್ ಹಾಕೊಳ್ಳೋದ್ರಾಗ ಯಮುನೋತ್ರಿ ಧಾಮ್ 6 kilometers ಪೈದಾದು. ರೀಚ್ಡ್ ಯಮುನೋತ್ರಿ ಗಂಗೋತ್ರಿ ಇದೆ. ಹಾಂ, ಯಮುನೋತ್ರಿಯ ಗಂಗೋತ್ರಿ ಇದೆ. ಯಮುನೋತ್ರಿ ರೀಚ್ ಯಮುನೋತ್ರಿ. ಇಲ್ಲಿ ಬರೋದು ಎಷ್ಟು ಟಾಸ್ಕ್ ಇತ್ತಲ್ಲ, ಪಾರ್ಕಿಂಗ್ ಹುಡುಕೋದು ಅಷ್ಟ ದೊಡ್ಡ ಟಾಸ್ಕ್ ಇತ್ತು. ಶೂಸ್ ಹಾಕ್ಕೊಂಡು ಟ್ರೆಕ್ ಮಾಡಬೇಕೀಗ 6 kilometers. ಲೆಟ್ಸ್ ಗೆಟ್ ರೆಡಿ, ಆಮೇಲೆ ವ್ಲಾಗ್ ಮಾಡುವ. God, oh my God. All dressed up, shoes ready. Let's go. ನಾನು ಅನ್ಸಾತೇನೆ ಇಲ್ಲಲ್ಲಿ, ಗೊತ್ತಾಗತ್ತಿಲ್ಲ ನನ್ನ ಮುಖ. ನನಗೆ ಗೊತ್ತಾಗತ್ತಿಲ್ಲ ನೋಡಿ. ಆಬ್ವಿಯಸ್ಲಿ ಇದು ಹಾಕೊಂದು ಸ್ವಲ್ಪ ಕ್ಯಾಪ್ ನೋಡೋಣ. ಬೆಟರ್, ಈಗ ಚಂದ ಕಾಣತ್ತೆ. ಎಲ್ಲಿ 6 kilometer ಟ್ರೆಕ್, ಇನ್ನೂ ಅರ್ಧ ಕಿಲೋಮೀಟ್ರ್ ಬಂದಿಲ್ಲ. ಅಕ್ಕ ಸೈಡ್ ಕುಂತ ಬಿಟ್ಟಾಳ ಆಲ್ರೆಡಿ. 6 kilometer ಹತ್ಬೇಕು, 6 kilometer ಇಳಿಬೇಕು. ಅರ್ಧ ಕಿಲೋಮೀಟ್ರ್ ಹತ್ತೈತಿ ಈಗ. ಜಸ್ಟ್ 1 degree Celsius ಇತ್ತಾಗಳೆ ಟೆಂಪ್ರೇಚರ್. ಈಗೂ ಅಷ್ಟೈತನಾ, ಮ್ಯಾಕ್ಸಿಮಮ್ 3 ಮಟ್ಟ ಹೋಗ್ಬೋದು. ನೆಗೆಟಿವ್ ಒಳಗೆ ಮ್ಯಾಕ್ಸಿಮಮ್ -3 ಮಟ್ಟ ಹೋಗ್ಬೋದು ಅಷ್ಟೇ. ಸ್ನೋಫಾಲ್ ಆಗೋ ಚಾನ್ಸಸ್ ಇದೆ ಅರೌಂಡ್ 3 PM.
40% ಆಫ್ ದಿ ಏರಿಯಾ ಆದ್ರೆ ಆತ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಲಕ್ಕಿತ್ತಂದ್ರೆ ಜಾತ್ರೆ ಚಶ್ಮಾ ಜಾತ್ರೆ ಅಂತ ಎಂತ ಚಂದ ಐತಿ. ಹೈಕಿಂಗಿಗೆ ಇಂಥವು ಚಂದ ಕಾಣುತ್ತೆ. ಜಾತ್ರೆ ಚಂದ ಐತವ ಜಾತ್ರೆ. ಬ್ಯಾಲೆನ್ಸ್ ತಪ್ಪಷ್ಟೇ. ಸ್ಟಾಪ್ ನಂಬರ್ 2. ಶೀಸ್ ಡೆಡ್. ಶೀಸ್ ಡೆಡ್. ಏನು ಬೇಡಪ್ಪ, ನಂಗೆ ಉಸಿರಾಡಕ್ಕೆ ತ್ರಾಸ ಆಗತ್ತೈತೆ ಅಷ್ಟೇನಾ. ಹತ್ತೀನಿ, ನಂಗೇನು ಎನರ್ಜಿ ಡೌನ್ ಆಗಿಲ್ಲ. ಸ್ಟಾಪ್ ನಂಬರ್ 3. दे रे बाबा विटामिन Be strong, bro. ಹೈಡ್ರೇಷನ್. Be strong. ಟೈಗರ್ ಆಯ್ತು. Tiger मैं. ಅಲ್ಲಿಂದ ಬಂದೇವೆ ಈಗ ಇಲ್ಲಿ ಮಠ. ಜಸ್ಟ್ 2.2 ಕಿಲೋಮೀಟರ್ಸ್. ಮಾಕ 25 ಕಿಲೋಮೀಟರ್. Be strong. 25 ಬಂದಿದ್ದ 3 ಕಿಲೋಮೀಟರ್. Be strong. ಹೇಗಿದೆ? ಇಲ್ಲ ಕಲ್ಲ ಫುಲ್ ಆಕ್ಟಿವ್. ಅಂಕಲ್ ಒಬ್ರು ಆಕ್ಟಿವ್ ಅದಾರ ನೋಡ, ನೀವಿಬ್ರು ಫಾಲ್ತು ಆಗಿರಿ. 3.5 ಕಿಲೋಮೀಟರ್ ಐತಿ. ಇವ್ರೊಳಗೆ ಯಾರಿಗೂ ಎನರ್ಜಿನೇ ಇಲ್ಲಪ್ಪ ಇವ್ರಿಗೆ. ನಾವು ಒಬ್ಬನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಒಬ್ಬನ ಫುಲ್ ಎನರ್ಜಿಲೇ ಹೊಂಟೇನೆ. ಇವ್ರಿಗೆ ಯಾರಿಗೂ ಎನರ್ಜಿನೇ ಇಲ್ಲ. ನಾಳೆ ಕೇದಾರ್ನಾಥ್ ಹೆಂಗೆ ಹತ್ತಾರೋ ಏನೋ ಇವರು. ಹತ್ತಂಗಿಲ್ಲ ಶ್ಯೂರ. ಹೆಲಿಕಾಪ್ಟರ್ ಸ್ಲಾಟ್ಸ್ ಸಿಕ್ಕು ಅಂದ್ರೆ ಎಲ್ಲರೂ ಬಚಾವ್ ನಾವು. ಇಲ್ಲ ಅಂತಂದ್ರೆ ಬೈ ವಾಕ್ ಟ್ರೆಕ್ ಮಾಡ್ಕೊತ ಹೋಗೋದು. ನಾ ಮಾಡಕ್ಕೆ ತಯಾರಿದ್ದೀನಿ, ಇವ್ರು ಯಾರೂ ಇಲ್ಲ. ಇಲ್ಲೇ ಒಂದು 10 ಸ್ಟಾಪ್ ಮಾಡಿದ್ರಿ ಇವರು. ಫ್ಯೂ ಮೋರ್ ಮಿನಿಟ್ಸ್ ಟು ಗೋ. ಹೇಳೋ ನಾನು ಎಷ್ಟು ದೂರ ಅದೇನಿ ಎಲ್ಲರಿಗಿಂತ, ಬಟ್ ಬಾ ದೂರ ಅದೇನಿ. ये रख दो 2 मिनट. I'm not tired yet, but I'm very hungry. So ಅವ್ರು ಬರಾಕ ಇನ್ನೂ ಭಾಳ ಹೊತ್ತೈತಿ. ಅದ್ರ ಬಿಟ್ಟು ಒಂದು ಮ್ಯಾಗಿ ಹೇಳೀನಿ. ಮ್ಯಾಗಿ ರೆಡಿ ಆಗಲಿ. ಒಂದು ಮಟ ಇದೊಂದು 2 ಮಂತ್ಸ್ ತಿಂತೇನೆ. ಶುಗರ್ ಲೆವೆಲ್ ಸ್ವಲ್ಪ ಸ್ಪೈಕ್ ಆಗ್ತೈತೆ. ಇಲ್ಲಿ ಬೇರೆ ಏನಿಲ್ಲ ತಿನ್ನಕ್ಕೆ. ಮ್ಯಾಗಿ, ಚಾಕ್ಲೇಟ್, ಸ್ವಲ್ಪ ಸಾಫ್ಟ್ ಡ್ರಿಂಕ್ಸ್, ಚಿಪ್ಸ್, ಇವು ಬಿಟ್ಟರೆ ಏನಿಲ್ಲ. ಇನ್ನೊಂದು ಭಾಳ ಅಂದ್ರೆ ಒಂದು 1.5 ಕಿಲೋಮೀಟರ್ಸ್ ಐತೆ. ಹೋಗ್ತೇನೆ ನಾ ಅಂತೂ ಇನ್ನೊಂದು 15 ನಿಮಿಷನೇ ಹೋಗ್ತೇನೆ. ನಾ ಒಬ್ಬನೇ ಹಿಂಗೆ ಹೋದೆ ಅಂದ್ರೆ. ಇಷ್ಟೊತ್ತನ ಅವ್ರ ಸಂಬಂಧ ಸ್ಲೋ ಬರ ಅಂತಿದ್ದೆ, ಬಟ್ ಈಗ ಭಾಳ ಫಾಸ್ಟ್ ಬಂದೆ. ನನಗೆ ಭಾಳಿಂದ ಅದಾರ ಅವ್ರು. ನನ್ನ ಪೇಸಿಗಂತೂ ಅವ್ರು ಬರೋಕ್ಕೆ ಚಾನ್ಸ್ ಇಲ್ಲ. ನೀವೇಸ್ ತಿನ್ನೋಣ, ತಿಂದು ಹೋಗೋಣ. ನಾವು ಬೀಟ್ ಟಯರ್ಡ್, ಸ್ವಲ್ಪ ಟಯರ್ಡ್. ಬಟ್ ಮೇಲೆ ಬಂದಾಗ ಇಟ್ಸ್ ವೆರಿ ಕೋಲ್ಡ್. ತಂಪು ಗಾಳಿ ಐತಿ. ಸ್ವೆಟ್ ಆಗಿದ್ದು ತಂಪು ಗಾಳಿ ಇನ್ನೊಂದು ಸ್ವಲ್ಪ ಕೋಲ್ಡ್ ಆಗಂತೆ. ಬಟ್ ಸ್ವಲ್ಪ ಟಯರ್ಡ್ ಆಗೈತಿ. ಐ ಆಮ್ ವೆರಿ ಕ್ಲೋಸ್ ಟು ಸ್ನೋ. ಮೋಸ್ಟ್ಲಿ ಅದೇ ಇರಬೇಕು ಟೆಂಪಲ್, ನಾಟ್ ಶ್ಯೂರ್. ಬಟ್
ಇವಾಗ ಇಳಿಯೋದೈತಿ, ಮೇ ಬಿ ಅದೇ ಇರ್ಬೋದು. ಐ ಆಮ್ ಡನ್ ಅಟ್ ದಿಸ್ ಪಾಯಿಂಟ್. ಸಾಕಾತಪ್ಪ. ನಾ ರೀಚ್ ಆಗೇನ್ ಟೆಂಪಲ್. ಮೂಗೆಲ್ಲ ಮುಖ ಎಲ್ಲ ಕೆಂಪಾಗೈತಿ. ಅಂದ್ರೆ ಸೋ ಕೋಲ್ಡ್ ಹಿಯರ್, ವೆರಿ ಚಿಲಿ. ನಾ ಟೆಂಪಲ್ ರೀಚ್ ಆಗೇನಿ. ಅವ್ರ ಇನ್ನೂ 1 ಕಿಲೋಮೀಟ್ರ್ ಐತೆ ಅಂತವ್ರಿಗೆ ಟೆಂಪಲ್. ನಾ ಟೆಂಪಲ್ ರೀಚ್ ಆಗಿನ ಮತ್ತೊಂದು 5-10 ಮಿನಿಟ್ಸ್ ಆಯ್ತು. ಅವ್ರಿಗೆ ಇನ್ನೂ 1 ಕಿಲೋಮೀಟ್ರ್ ಐತೆ, ಅಂದ್ರೆ ಇನ್ನೂ 1 ತಾಸು ಬೇಕು ಅವ್ರಿಗೆ ಬರೋಕೆ. ಇನ್ನೊಂದು 6 ಮಟ ಚಾ ಸಮೋಸ 2.5 ಇದ್ದು ನಾವು. ಫುಲ್ ಸಪ್ ಐತಿ, ಆರೈತಿ, ಚಾನು ಆರೈತಿ. ಮುಚ್ಕೊಂಡು ಮ್ಯಾಗಿ ತೊಗೋಬೇಕಾಗಿತ್ತು ಅನಿಸ್ತು ನನಗೆ. ಇಲ್ಲಿ ಬಂದ ಮೇಲೆ ಮ್ಯಾಗಿ ಹ್ಯಾಸ್ ಬಿಕಮ್ ಮೈ ಸ್ಟೇಬಲ್ ಫುಡ್. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೇರೆ ಏನಾರು ತಿಂದ್ರೆ ಹೊಟ್ಟೆ ಕೆಡ್ತೈತೆ ಇದನ್ನು ತಿನ್ನತೀನಿ. ಇದು ಯಾವಾಗ ಹೊಟ್ಟೆ ಕೆಡಿಸಿದ್ ಗೊತ್ತಿಲ್ಲ. ಥಂಡಿ ಐತಪ್ಪ. ಅವ್ರು ಮಟ್ಟ ಏನು ಮಾಡೋಕೆ ಗೊತ್ತಿಲ್ಲ. ಟೈಮ್ ಪಾಸ್ ಮಾಡ್ತಾರೆ. ರೀಲ್ಸ್ ತಿಕ್ಕು ಚಟ ಆಯ್ತಲ್ಲ, ರೀಲ್ಸ್ ಸಿಗ್ತಾನ. ಇಟ್ಸ್ -3. ನಾನು ಇಲ್ಲೇ ಫ್ರೀಸ್ ಆಗಾಗತ್ತೇನೆ. ಐ ಶುಡ್ ಹ್ಯಾವ್ ಬಾಟ್ ಮೈ ಬಿನಿ. ಕಾರ್ ಒಳಗೆ ಬಿಟ್ಟು ಬಂದ್ಬಿಟ್ಟೆ ಶೋ ಹೊಡೆದು. ಏನು ಬಿಸಿಲು ಐತಲ್ಲ, ಯಾಕೆ ಬೇಕಂತಂದು. ಇಲ್ಲಿ ಬಿಸಿಲಿದ್ರೂ ಭಾಳ ಚಳಿ ಐತಿ. ಶೂಸ್ ಒಂದು ಬಿಟ್ಟು ಬಂದ್ಬಿಟ್ಟೆ ಕೆಳಗೆ. ನೆಲ ಫುಲ್ ತಂಪೈತಿ, ಅಡ್ಡಾಡಕ್ಕಾಗತ್ತಿಲ್ಲ. ಇಲ್ಲೇ ಒಂದು ಸ್ವಲ್ಪ ಬೆಚ್ಚಗೆ ಐತಿ. ಇವ್ರು ಎಲ್ಲಿ ಹೋಗ್ಯಾರೋ ಏನು ಒಂದು ಗೊತ್ತಾಗತ್ತಿಲ್ಲ. ಹೆಂಗ್ ಕಾಣತ್ತೆ ನೋಡಿದೆ. ಹೇಗಚ್ಚ ನೋಡಿವ ನಿಂದು ರೌಂಡರ್ ಹಚ್ಚಾರ, ನಾನು ಹಿಂಗೆ ಫೈನಲಿ ಫಸ್ಟ್ ಧಾಮ್ ಕಂಪ್ಲೀಟ್. ಮ್ಯಾಗಿ ನಂಬರ್ 5, ಸಾರಿ ಪ್ಲೇಟ್ ನಂಬರ್ 5 ಆಫ್ ದಿ ಡೇ. ಬಡಿಗೆ ಹಿಡ್ಕೊಂಬ. ಕೆಳಗೆ ಇಳಿದ ವಜ್ಜೆ ಐತಪ್ಪ ಹತ್ತುದ್ರಗಿಂತ. ಈಗ ಕಾಲು ಸಾಂತವ. ನಾನು ಇಷ್ಟೊತ್ತನ ದೊಡ್ಡ ಶೋಡ್ ದಿಗಿ ಓಡೋಗಿನಿ. ಈಗ ಕಾಲು ಸಾಂತ. ನನ್ನ ಮುಖ ನೋಡಿದ್ರೆ ಗೊತ್ತಾಗೋದು ಈಗ ನಿಮ್ಗೆಲ್ಲರಿಗೂ. ಫುಲ್ ಹೆವಿ ಕಾಲು ಸಾಂತೈತಿ, ಭಾಳ ಸುಸ್ತಾಗೇನಿ. ಆ ಕಡೆ ಹೊಂಟೇನಿ, ನಾನು ಗಾಡಿ ಆ ಕಡೆ ಐತಿ, ನಾ ಆ ಕಡೆ ಹೊಂಟೇನಿ. ಕಾರ್ ಹತ್ತಿ ಹೋಗೋಣಪ್ಪ. ಇಲ್ಲಿಂದ 29 ಕಿಲೋಮೀಟರ್ಸಿಗೆ ರೂಮ್ ಐತಿ, ಬಟ್ 1 hour 40 minutes ಬೇಕಾ. ನಾನು ಡ್ರೈವ್ ಮಾಡ್ಬೇಕು. ಬೆಳಗ್ಗೆನೂ ನಾನು ಮಾಡ್ಕೊಂಬಂದೀನಿ. ಅದು ಹಾಗಾಗಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕಾಲು ಸಾಂತವ. ಇರಲಿ, ಲೆಟ್ಸ್ ಗೋ. ಕ್ವಿಕ್ ಟ್ರಿಪ್ ಟು ಹೇಳಕ್ಕೆ ಬರ ಅಂತಿಲ್ಲಪ್ಪ. ಕ್ವಿಕ್ ನಾನು ಕೆಳಗೆ ಬೀಳ್ತಿದ್ದೆ. ಈಗ ಕ್ವಿಕ್ ಟೀ ಬ್ರೇಕ್. ಇನ್ನು ಒಂದು 20 ಕಿಲೋಮೀಟರ್ಸ್ ಐತೆ ರೂಮ್. ಜಸ್ಟ್ 30 minutes. ಒಂದು ಕಪ್ ಚಾ ಕುಡ್ದು ಹೋಗುವ. ಹಂಗೆಲ್ಲ ಅನ್ಬಾರ್ದು. ಹಂಗೆಲ್ಲ ನಾನು ಡ್ರೈವಿಂಗ್ ಮೇಲೆ ನಿನ್ ಡ್ರೈವಿಂಗ್ ಅಲ್ಲೋ ಅವನ್ನ ಬಿಡ್ಬೇಕನ್ನ. ಅಲ್ಲಿ ಗಾಡಿ ಐತಿ.